ಬೆಳಗಾವಿಯಿಂದ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಡಿಸೆಂಬರ್ 7ನೇ ತಾರೀಕು 2017 ಇಸ್ವಿ 2013 ಇಸ್ವಿ ಬಹಳ ದೊಡ್ಡ ಪ್ರಮಾಣದ ಸುವರ್ಣ ವಿಧಾನಸೌಧಕ್ಕೆ ಮೊದಲ ಬಾರಿ ಮುತ್ತಿಗೆ ಹಾಕಿದ್ದು ತಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಅದಾದ ನಂತರ ಯಡಿಯೂರಪ್ಪರ ಸರ್ಕಾರದಲ್ಲಿಯೂ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ವಿ. ಕೊನೆ ಗಳಿಗೆಯಲ್ಲಿ ಅಧಿವೇಶನ ಬಂದೋದಂಥ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧ ಮುಂದದಲ್ಲಿ ರಾಜ್ಯ ಮಟ್ಟದ ಉಪಸತ್ಯಾಗ್ರಹವನ್ನು ಕೈಗೊಂಡು ಯಡಿಯೂರಪ್ಪರ ಸರ್ಕಾರಕ್ಕೂ ನಾವು ಆಗ್ರಹ ಮಾಡಿದ್ವಿ. ಬಸವರಾಜ ಬಹಳ ದೊಡ್ಡ ಹೋರಾಟ ಮಾಡಿ ಕೊನೆ ಗಳಿಗೆಯಲ್ಲಿ ಹೋರಾಟದ ಮೂಲಕ ನಮಗೆ ಟೋಡಿ ಅಂತ ಒಂದು ಮೀಸಲಾತಿ ಪಡಲಿಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಈಗ ಇವತ್ತಿನ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 2 ಬಾರಿ ಮುಖ್ಯಮಂತ್ರಿಗಳು ಮಾತು ಕೊಡ್ತೀವಂತೆ ಮಾತು ಕೊಟ್ಟು ತಪ್ಪಿದ ಮೇಲೆ ನಮ್ಮ ವಕೀಲರ ಪರಿಷತ್ತಿನ ಬಹಳ ದೊಡ್ಡ ಸಮಾವೇಶ ಬೆಳಗಾವಿ ಕೈಗೊಂಡಾಗ ನಿಮ್ಮೆಲ್ಲರ ಮಾಹಿತಿಗೆ ಮೇರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದು ಇಲ್ಲಿಗೆ ಬೆಂಗಳೂರು ಮಾತುಕತೆ ಕರೆದು ಬೆಂಗಳೂರು ಮಾತುಕತೆ ಕರೆದ ಮೇಲೆ 2 ತಾಸುಗಳ ಡಿಸ್ಕಷನ್ ಮಾಡಿದ್ರು. ಒಂದು ಹೃದಯದ ಮಾತು, ಒಂದು ಭರವಸೆ ಮಾತನ್ನು ಕೊಡುವಂಥ ಕೆಲಸವನ್ನಾದರೂ ಮಾಡಿಲ್ಲ. ನೀತಿ ಸಮಿತಿ ಅನ್ನೋದನ್ನು ನೆಪ ಹೇಳಿದ್ರು. ನಾವು ಹೇಳೋ ನೀತಿ ಸಮಿತಿ ಇವತ್ತಿರುತ್ತೆ, ನಾಳೆ ನವೆಂಬರ್ 20 ಮುಕ್ತಾಯಗೊಳ್ಳುತ್ತೆ. ನಿಮ್ಮಿಂದ ನಾವು ನಿರೀಕ್ಷೆ ಇಟ್ಕೊಂಡಿವಿ. ನಿಮ್ಮ ಸರ್ಕಾರ ಬರಲಿಕ್ಕೆ ಮೂಲತಃ ಪಂಚಮ ಮೂಲ ಕಾರಣ ಹಿಂದಿನ ಸರ್ಕಾರ ಕೊಟ್ಟಂತ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಸರಿಯಾದ ಸಮಯ ಕೊಟ್ಕೊಟ್ಟಿದ್ರೆ ಇಷ್ಟು ಸಮಸ್ಯೆ ಬರ್ತಿಲ್ಲ. ಅವರು ಕೊಡುವಂಥ ಮೀಸಲಾತಿಯನ್ನ ಕೊನೆಗಳಿಗೆ ಏನು ನೀತಿ ಸಮಿತಿ ಪ್ರಕಟವಾಗುವಂಥ 1 ದಿನ ಮುಂಚಿತವಾಗಿ ಮೀಸಲಾತಿ ಕೊಟ್ಟರು ಅದು ಇಂಪ್ಲಿಮೆಂಟ್ ಆಗಲಿ 2D ಹೊಸ ಮೀಸಲಾತಿ. ಹಾಗಾಗಿ ನಮ್ಮ ಜನ ನಮ್ಮ ಗುರುಗಳು 3 ತಿಂಗಳು ಉಪವಾಸ ಕುತ್ಕೊಂಡ್ರೆ ತಿಳ್ಕೊಂಡು ನೊಂದುಕೊಂಡು ನೀವು ಮಾಡ್ತೀನಿ ತಿಳ್ಕೊಂಡು ನಿಮಗೆ ಆಶೀರ್ವಾದ ಮಾಡಿದ್ರು. ಹಾಗಾಗಿ ನಮ್ಮ ಸಮಾಜ ಗುಣದಲ್ಲಿ ನಿಮ್ಮ ಸರ್ಕಾರ ಇದೆ ಅನ್ನೋದನ್ನ ನೀವು ಮರಿಬಾರ್ದು. ನಿಮ್ಮ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಎಷ್ಟು ಮುಖ್ಯ ಅಂತ ನೀವು ಸಾರಿ ಹೇಳ್ತಿರಲ್ಲ. ಇದ್ರ ಜೊತೆ ನೀವು ಅರ್ಥ ಮಾಡ್ಕೊಳ್ಬೇಕು. ಲಿಂಗಾಯತ ನಿಮಗೆ ಓಟ್ ಹಾಕಿದ್ದಾರೆ, ಅದನ್ನು ಬಹುಸಂಖ್ಯಾತ ಪಂಚಮಸಾಲಿ ಮೀಸಲಾತಿ ಹೋರಾಟವು ನಿಮ್ಮ ಗೆಲುವಿನಲ್ಲಿ ನಿಮ್ಮ ಅಧಿಕಾರದ ಪಾತ್ರದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿರೋದನ್ನ ಸತ್ಯವನ್ನು ತಾವು ಮರೆಯಬಾರದು ಎನ್ನುವಂಥ ಕಳಿಕೆಯಲ್ಲೇ ಮಾತ್ರ ಮುಖ್ಯಮಂತ್ರಿ ಅವತ್ತು ಹೇಳಿದ್ರು. ಆಗ ಮುಖ್ಯಮಂತ್ರಿ ನಾವೇನು ಮಾಡ್ಕೊಂಡ್ವಿ, ಒಂದು ಸಮಯ ಕೊಡ್ರಿ. ಹಿಂಗೆ ಇದೇ ಮಾಧ್ಯಮದ ಗೊತ್ತಿರೋ ಹಾಗೆ ಬೆಳತನದಲ್ಲಿ ನಮ್ಮ ವಕೀಲರ ಪರಿಷತ್ತಿನ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಸಮುದಾಯದ ರೈತರೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು 10ನೇ ತಾರೀಕು ಡಿಸೆಂಬರ್ ತಿಂಗಳು ಮಂಗಳವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಮುತ್ತಿಗೆ ಹಾಕುವಂಥ ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನು ನಾವೆಲ್ಲ ಕೈಗೊಳ್ಳಲಾಗಿದೆ. ಉದ್ದೇಶ ಏನಪ್ಪ ಅಂತಂದರೆ, ಹಿಂದೆ ವಿಧಾನಸಭಾ ಅಧಿವೇಶನ ಯಾವ ಸಂದರ್ಭ ನಡೆದಿತ್ತು ಎಲ್ಲ ಸಂದರ್ಭದಲ್ಲಿ ವಿಧಾನಸಭಾ ಮುತ್ತಿಗೆ ಹಾಕುವಂಥ ಪರಿಪಾಠವನ್ನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಮಾಡ್ಕೊತ ಬಂದೇವೆ. ಹೋದ ಸಿದ್ದರಾಮಯ್ಯ ಕಾಲದಾಗೂ ಪ್ರಯತ್ನ ಪಟ್ಟು ಕೊನೆ CM ಮಾತುಕತೆ ಮಾಡಿ ಅದನ್ನು ವಿತ್ಡ್ರಾ ಮಾಡಿಕೊಂಡು ಈ ಸಾರಿ ಮುಖ್ಯಮಂತ್ರಿಗಳ ಮಾತುಕತೆ 2 ವರ್ಷಗಳ ನಂತರದಲ್ಲಿ ಫಸ್ಟ್ ಟೈಮ್ ಮಾತುಕತೆ ಕರೆದಾಗ ಒಂದು ಒಳ್ಳೆಯ ಭರವಸೆ ಕೊಡೋದು ಕೆಲಸ ಮಾಡಿದರೆ ನಮ್ಗೆ ಎಷ್ಟೋ ಸಂತೋಷ ಆಗ್ತಿತ್ತು. ಅದು ಆಗಲಿನಂತ ನೋವಿದೆ. ಆ ನೋವು ಮತ್ತು ಆಕ್ರೋಶ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೋಸ್ಕರವಾಗೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟಕ್ಕೆ ಇವತ್ತು ರಾಜ್ಯಾದ್ಯಂತ ಸಮಾಜ ಬಾಂಧವರಿಗೆ ಕರೆ ಕೊಡಲಾಗಿದೆ. ಈಗಾಗಲೇ ಹುಬ್ಬಳ್ಳಿ ನಡೆದಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಒಂದು ಹೋರಾಟದಲ್ಲಿ ಇಡೀ ನಾಡಿನ ಪಂಚಮಸಾಲಿಗಳು ನೀವೆಲ್ಲರೂ ಸಹ ಹಳ್ಳಿಗೆ ಒಂದು ಟ್ರ್ಯಾಕ್ಟರ್ ಎಂಬಂತೆ ನೀವೆಲ್ಲರೂ ಕಡ್ಡಾಯವಾಗಿ ಹೋರಾಟಕ್ಕೆ ಬರಲೇಬೇಕು. ಟ್ರ್ಯಾಕ್ಟರ್ ಇಲ್ಲದಂಥ ನಿಮ್ಮ ವಾಹನಗಳ ಮೂಲಕವಾಗಿ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಬರಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ನಮ್ಮ ಬರುವಂಥ ಟ್ರ್ಯಾಕ್ಟರ್ಗಳಿಗೆ, ನಮ್ಮ ಬರುವಂಥ ವಾಹನಗಳಿಗೆ ಅಡೆತಡೆ ಉಂಟು ಮಾಡುವಂಥ ಪ್ರಯತ್ನ ಮಾಡಿದರೆ ಮುಂದೆ ಆಗುವಂಥ ಅನಾಹುತಕ್ಕೆ ಸರ್ಕಾರವೇ ನೇರ ಹೊಣೆಗಾರ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ನಮ್ಮ ವಕೀಲರು